ಮಗನ್ನ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಅದು ಫೇಲ್ ಆಗಿರೋದಕ್ಕೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಸರ್? ಎಷ್ಟು ಖುಷಿ ಇದೆ ಸರ್ ಇದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನನಗೆ ತುಂಬಾ ಖುಷಿ ಇದೆ. ಅಂದ್ರೆ ಒಂದು ಮಾದರಿ ಅಪ್ಪ ಆಗಿ ನಾನಿವತ್ತು ಅವ್ನು ಬಂದ್ಬಿಟ್ಟು ಒಂದು ವಾರದಿಂದ ಬಂದು 4 ಸಬ್ಜೆಕ್ಟ್ ಒಂದು ಫೇಲ್ ಆಗಿದೆ ಅಂತ ಹೇಳಿದಾಗ ಅಯ್ಯೋ ಬೇಷ್ ಮಗನೇ ಅಂದ್ಬಿಟ್ಟು ಕೈ ಕೊಟ್ಟೆ. ಅವನು ಉರಿಸ್ತಾನ ದೋಸ್ತ, ಬಹಳ ಕೆಟ್ಟ ಉರಿಸ್ತಾನ. ನಕ್ಕೊಂಡು ಹೇಳಿದ್ಕೆ ಅವನ್ಗೆ ಆಶ್ಚರ್ಯ ಆಗೋಯ್ತು. ಆದ್ರೆ ನಮ್ಮಪ್ಪನಿಗೆ ಹೇಳ್ಬೇಡ ಅಂದೆ, ಆದ್ರೆ ಅವ್ರ ತಾತನ್ಗೆ, ಯಾಕಂದ್ರೆ ಅವ್ರಿಗೆ ಇವತ್ತಿಗೂ ಗೊತ್ತಿಲ್ಲ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಫಸ್ಟ್ ಟೈಮ್ ಇನ್ ವರ್ಲ್ಡ್ ಅಂತಾನೆ ಹೇಳ್ಬೋದು ಫೇಲ್ ಆಗಿರೋದಕ್ಕೆ ಪಾರ್ಟಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಒಂದು ಗುಡ್ ನ್ಯೂಸ್ ಏನಂದ್ರೆ ಝೀ ಅಲ್ಲಿ ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿದ್ದಾನೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಝೀ ಅಲ್ಲಿ ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿದ್ದಾನೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಇವಾಗ ಅದು ಒಂದು 3-4 ಮಂತ್ಸ್ ಆಚೆ ಹೋಗ್ಬೇಕಾಗತ್ತೆ, ಇಂಡಿಯಾ ಬಿಟ್ಟು ಆಚೆ. ಇಲ್ಲ ಇಂಡಿಯಾ ಒಳಗೆ ಮಾಡ್ತಾರೋ ಗೊತ್ತಿಲ್ಲ. ಆಚೆ ಅದು ಶೂಟ್ಗೆ ಹೋಗ್ಬೇಕಾಗತ್ತೆ. ಅವಾಗ ಏನಂದ್ರೆ ಓದ್ತಾ ಇದ್ರೆ ಅವಾಗ ಕಳ್ಸಕ್ಕೆ ಹೊಟ್ಟೆ ಉರಿಯುತ್ತೆ. ಹಿತಶತ್ರುಗಳಿರ್ತಾರಂತೆ, ಬಹಿರಂಗ ಶತ್ರುಗಳಿರ್ತಾರಂತೆ, ಅಂತರಂಗ ಶತ್ರುಗಳಿರ್ತಾರಂತೆ. ಮೂರನ್ನ ಈಗ ಟಿಕ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ ಅಷ್ಟೇ. 6 ಮಂತ್ಸ್ ಅಲ್ಲಿ ಕೋರ್ಸ್ ಮಾಡಿಸ್ಬಿಟ್ಟು ಆಮೇಲೆ ಅವನ್ನ ಕನ್ನಡ, ತೆಲುಗು, ಆಮೇಲೆ ಹಿಂದಿ 3 ಲ್ಯಾಂಗ್ವೇಜ್ ಅಲ್ಲಿ ಅವನ್ನ ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡ್ಬೇಕಂತ ಇದ್ದೀನಿ. ಆಹಾ, ನೀವು ಬುದ್ಧಿಲಿ ಜಾಣ, ಧೈರ್ಯದಲ್ಲಿ ರಣಧೀರ, ಶಕ್ತಿಲಿ ಅಂಜದ ಗಂಡು, ನೀವು ಮಹಾನ್ ಕಲಾವಿದ, ನೀವು ರಸಿಕ, ಛಲ ಬಿಡದ ಹಠವಾದಿ. ಆದ್ರೂ ನೀವು ಯಾಕೆ ಸರ್ ಏಕಾಂಗಿ? ನೀವು ಅಂದ್ರೆ ಇಂಡಿಯಾದ ಟಾಪ್ 2 ಹೀರೋ ಮಾಡ್ತೀನಿ ಅಂತ ಹೇಳಿದ್ರಿ. ಈಗ ರಿಯಾಲಿಟಿ ಶೋ ಕಳಿಸ್ತಿರೋದು ರೀಸನ್? ಉರಿಸ್ತಾನ ದೋಸ್ತ, ಬಹಳ ಕೆಟ್ಟ ಉರಿಸ್ತಾನ. ಯಾ ಲೆವೆಲ್ ಕುರಿಸ್ತಾರಪ್ಪ ಅಂದ್ರ ದೂರ ನಿಂತು ನೋಡಿದ್ರ ಸುಟ್ಟಂಗಾಗಬೇಕು, ಸನಿಯಾಗ ಬಂದು ನೋಡಿದ್ರ. ರಿಯಾಲಿಟಿ ಶೋಗೆ ಕಳಿಸ್ತಿರೋ ರೀಸನ್ ಏನು ಅಂತ ಸರ್? ಈಗ ನಾನೊಂದು ಇದು ಮಗನ್ ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ತೀನಿ ಅಂದ್ರೆ ನಾನು ಹೇಳಿದ್ದೆಲ್ಲ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ನನ್ನ ಕೈಲಿ ಮಾಡೋ ಕೆಪಾಸಿಟಿ ಇಲ್ಲ ಅಂತನ ಸರ್. ಸರ್ ನಾನೊಂದು ಇರುವೆಷ್ಟು ಈಸಿಯಾಗಿ ಅವನ್ನ ನಂಬರ್ 2 ಹೀರೋ ಇಂಡಿಯಾಗೆ ಮಾಡ್ತೀನಿ ಸರ್. ಎಲ್ಲರೂ ಅರಸಾಹಸ, ಮೆಟ್ಲತ್ತಿ, ತುಳ್ದಿ, ಸೈಕಲ್ ತುಳ್ದಿ ಎಲ್ಲಾ ಮಾಡಿದ್ರು ಅಲ್ಲೇ ಇರ್ತಾರೆ. ನಾನು ಚುಟ್ಕಿ ಹೊಡಿಯಂಗೆ ಸರ್, ಇವತ್ತು ನೈಟೇ ನಾಳೆಯಿಂದ ಒಂದು ಸೆಲೆಬ್ರಿಟಿ ಆಗಿರ್ತಾನೆ ಸರ್. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಒಂದು ರಿಯಾಲಿಟಿ ಶೋ ಆಮೇಲೆ ಹೋಗ್ತಾನೆ, ಅದಕ್ಕಿಂತ ಮುಂಚೆ ಬರೀ ಒಂದು ಫೇಲ್ ಆಗಿದ್ದ ಪಾರ್ಟಿಲೇ ಒಂದು ಸೆಲೆಬ್ರಿಟಿ ಆಗಿರ್ತಾನೆ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಒಂದು ಕೊರಿಯನ್ದು ತೈ ಪಾರ್ಟಿ ಅಂತ ಒಂದು ಪಬ್ಬಲ್ಲಿ ನಡೀತಾ ಇದೆ. ಅಲ್ಲಿ ಇವನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾರೆ. ಕೊರಿಯನ್ ಸಿಂಗರ್, ವಿ ಸಿಂಗರ್, BTS ಸಿಂಗರ್ ಅಂತಾರೆ. ಅವನ್ ತರ ಇದಾನೆ ಅನ್ಬಿಟ್ಟು ಕೊರಿಯನ್ ಸಿಂಗರ್ ತರ ಇವನ್ನ ಚೀಫ್ ಗೆಸ್ಟ್ ಆಗಿ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಆಗ್ಲೇ 50,000 ರೂಪಾಯಿ, 19 ವರ್ಷ ಹುಡುಗ, 50,000 ರೂಪಾಯಿಗೆ 1 ಅವರ್ಗೆ ಇವ್ನು ಬಂದು ಆ ಪಾರ್ಟಿಗೆ ಬಂದು ಅಟೆಂಡ್ ಮಾಡ್ಬಿಟ್ಟು ಹೋಗ್ಬೇಕು. ರೇಟ್ ಎಷ್ಟು? ನನ್ನ ರೇಟ್ 2.5 ಲಕ್ಷ ಅಂತ. ನೀನೇನ ಟೈಟಾನಿಕ್ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ? ನೋಡು, ನಮ್ದೇನಿದೆ 5 ನಿಮಿಷದ ಕೆಲಸ, ಕರೆಕ್ಟ್ ಆಗಿ ಹೇಳ್ಬಿಟ್ಟು ರೇಟ್ ಎಷ್ಟು ಅಂತ. ನನ್ನ ರೇಟ್ 2.5 ಲಕ್ಷ ಅಂತ. ಯಾವ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದೆ? ನೀನೇ ಹೇಳೋ, ಗೊತ್ತಿಲ್ಲ. 4 ಯಾವ್ದು? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಗೊತ್ತಿಲ್ಲ. 4 ಯಾವ್ದು?